ನಯನಾ ಭಾರ್ಗವ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಾ. ಮುಖ್ಯಾಂಶಗಳು. ಸಾರಿಗೆ ಬಸ್ಗಳು ನಿಮ್ಮ ಆಸ್ತಿ, ರಕ್ಷಣೆ ನಿಮ್ಮ ಜವಾಬ್ದಾರಿ. ಶಾಸಕ ನಾಡಗೌಡ. ಮುದ್ದೇಬಿಹಾಳದಲ್ಲಿ ನೂತನ ನಗರ ಸಾರಿಗೆ ಬಸ್ಗಳಿಗೆ ಚಾಲನೆ. ಮುದ್ದೇಬಿಹಾಳ. ಸಾರ್ವಜನಿಕ ಸಾರಿಗೆ ಬಸ್ಗಳು ಜನರ ಆಸ್ತಿಯಾಗಿದ್ದು, ಅವುಗಳನ್ನು ರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ಶಾಸಕ ಹಾಗೂ ಕೆಎಸ್ಟಿ ನಿಗಮ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು. ರವಿವಾರ ಮುದ್ದೇಬಿಹಾಳ ಪಟ್ಟಣದಲ್ಲಿ ನೂತನ ನಗರ ಸಾರಿಗೆ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಸ್ ನಿಲ್ದಾಣ ಹಾಗೂ ಬಸ್ಗಳಲ್ಲಿ ಉಗುಳುವುದು, ಗುಟ್ಕಾ ಚೀಟಿಗಳು, ಆಹಾರ ತಿನಿಸುಗಳ ಕಸ ಎಸೆಯುವುದು ಮುಂತಾದ ಅನಾಚಾರಗಳನ್ನು ಮಾಡಬಾರದು. ಬಸ್ಗಳ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಎಂದು ತಿಳಿಸಿದರು. ಈ ಹಿಂದೆ ನಗರ ಸಂಚಾರಕ್ಕೆ ಬಳಸಲಾಗುತ್ತಿದ್ದ ಹಳೆಯ ವಾಹನಗಳ ಬದಲಾಗಿ ಇಂದಿನಿಂದ 2 ನೂತನ ನಗರ ಸಾರಿಗೆ ಬಸ್ಗಳನ್ನು ಚಾಲನೆಗೆ ತರಲಾಗಿದೆ. ಒಟ್ಟು 4 ಬಸ್ಗಳಿಗೆ ಬೇಡಿಕೆ ಇಟ್ಟಿದ್ದರೂ ಜಿಲ್ಲೆಯಲ್ಲಿ ಒತ್ತಡವಿರುವ ಕಾರಣ ತಾತ್ಕಾಲಿಕವಾಗಿ 2 ಬಸ್ಗಳನ್ನು ನೀಡಲಾಗಿದೆ. ಉಳಿದ 2 ಬಸ್ಗಳು ಶೀಘ್ರದಲ್ಲೇ ಬರಲಿವೆ ಎಂದು ತಿಳಿಸಿದರು. ಹಬ್ಬ ಹರಿದಿನಗಳಲ್ಲಿ ಖಾಸಗಿ ಸಾರಿಗೆ ಸಂಸ್ಥೆಗಳು ಹೆಚ್ಚಿನ ದರ ವಿಧಿಸಿ ಪ್ರಯಾಣಿಕರನ್ನು ಶೋಷಿಸುತ್ತವೆ. ಆದರೆ ಸರ್ಕಾರಿ ಸಾರಿಗೆಯಲ್ಲಿ ಯಾವಾಗಲೂ ಒಂದೇ ದರ ಇರುತ್ತದೆ ಹಾಗೂ ಉತ್ತಮ ಸೌಲಭ್ಯಗಳಿವೆ. ವಿದ್ಯಾರ್ಥಿಗಳು ತಾವು ಪಾಸ್ ಪಡೆದ ಮಾರ್ಗದ ಬಸ್ನಲ್ಲೇ ಸಂಚರಿಸಬೇಕು, ಅನಗತ್ಯ ಗಲಾಟೆ ಮಾಡಬಾರದು ಎಂದು ಎಚ್ಚರಿಸಿದರು. ನೂತನ ನಗರ ಸಾರಿಗೆ ಬಸ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ವ್ಯವಸ್ಥೆ ಇದ್ದು, ಚಾಲಕ ಹಾಗೂ ನಿರ್ವಾಹಕರೊಂದಿಗೆ ಗಲಾಟೆ ಮಾಡುವವರು, ಮಹಿಳಾ ಪ್ರಯಾಣಿಕರಿಗೆ ಕಿರುಕುಳ ನೀಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಇದು ನಿಮ್ಮ ಬಸ್ಸು, ನಿಮ್ಮ ಆಸ್ತಿ. ಹೀಗಾಗಿ ಇದನ್ನು ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಏನಿದ್ದೀವಿ ಈ ಎಲ್ಲ ಸ್ವಚ್ಛತೆಯನ್ನು ಮತ್ತೊಂದು ಮಾಡ್ತಕ್ಕಂಥದ್ದು ಸರ್ಕಾರನೇ ಮಾಡಬೇಕಾಗಿಲ್ಲ ಅಥವಾ ಇಲಾಖೆಯವರು ಮಾಡ್ಕೋಬೇಕಾಗಿಲ್ಲ. ನಾವು ಶಿಸ್ತಿನಿಂದ ಇರಬೇಕು. ನೋಡ್ತೀವಿ ನಾವು ಎಲ್ಲಿ ಬೇಕಾದ್ರೂ ಬುಕ್ಕ ಚೆಕ್ತಾರೆ, ಎಲ್ಲಿ ಬೇಕಾದ್ರೂ ಉಗುಳ್ತಾರೆ. ಅದನ್ನು ಮಾಡುವಂಥದ್ದು ಯಾರು? ಇದು ನಿಮ್ಮ ಬಸ್ ಸ್ಟ್ಯಾಂಡ್, ನೀವು ಸ್ವಚ್ಛ ಇರಬೇಕು. ಉಗುಳ್ಬೇಕಾಗಿ ಉಗುಳೋದು ತಪ್ಪಿಟ್ಕೊಳ್ಳೋ ಅಲ್ಲೂ ಉಗುಳ್ರಿ. ಈ ಗುಡ್ಗ ತಿಂತೀರಪ್ಪ, ಚೀಟಿ ಅಲ್ಲೇ ಒಗಿಬಾರ್ದು, ಕಿಸ್ಸಾಗಿ ಇಟ್ಕೊಂಡು ಹೋಗಿ ಡಬ್ಯಾಗ ಹಾಕ್ರಿ. ಮತ್ತೊಂದು ಬ್ರೆಡ್ ತಿಂತೀರಿ, ಅಲ್ಲೇ ಬಿಡ್ತೀರಿ, ಪಾಕೆಟ್ ಅಲ್ಲೇ ಬಿಡ್ತೀರಿ, ಹಾಳೆ ಅಲ್ಲೇ ಬಿಡ್ತೀರಿ, ಬಾಳೆಹಣ್ಣು ಸಿಪ್ಪಿ ತಿಂದು ಅಲ್ಲೇ ಒಗಿತೀರಿ. ಯಾವುದರ ಹಣ್ಣು ತಿಂದ್ರೆ ಅದರ ಸಿಪ್ಪಿಗಳಲ್ಲೇ ಒಗಿತೀರಿ, ಅಲ್ಲೇ ಉಗುಳ್ತೀರಿ. ಇದೆಲ್ಲ ಏನು ತೋರಿಸುತ್ತೋ ಅನಾಗರಿಕತೆ ತೋರಿಸುತ್ತೆ. ನಾವು ನಾಗರಿಕತೆಯನ್ನು ಮೆರಗಬೇಕಾದಂಥವ್ರು, ಎಲ್ಲರಿಗೆ ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕಾದವರು. ನಾವು ನಾಗರಿಕತೆ ವರ್ತನೆ ಇಲ್ಲಂದ್ರೆ ಸರ್ಕಾರ ಎಷ್ಟು ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯ? ಯಾವುದೇ ಸರ್ಕಾರ ಇರಲಿ, ಅದು ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಇದು ನೀವು ಬಸ್ ಸ್ಟ್ಯಾಂಡ್, ಯಾರು ಉಳಿದವರಿಗೆ ನೀವು ಹೇಳಬೇಕು. ಎಲ್ಲ ಕಡೆ ಕ್ಯಾಮ್ರಾ ಯಾರು ಅಂಚಲಿಕ್ಕೆ ಹೋಗ್ಬೇಡಿ. ನೀವು ಯಾರಾದರೂ ಇಲ್ಲಿ ದಾಂಧಲೆ ಮಾಡಿದ್ರೆ, ಗಲಾಟೆ ಮಾಡಿದ್ರೆ ದಯವಿಟ್ಟು ಅವ್ರಿಗೆ ಸೂಚನೆ ಕೊಡಿ. ಎಂಥದ್ದು ಸಾರ್ವಜನಿಕ ಸ್ಥಳ ಇದು, ನೀವು ಹೆಂಗೆ ಇಲ್ಲಿ ವರ್ತನೆ ಮಾಡಬೇಕು, ಅದು ವರ್ತನೆ ಮಾಡಬೇಕು ಅನ್ನೋದನ್ನ ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತಕ್ಕಂಥದ್ದು ಆಗಬೇಕು ಅನ್ನುವಂಥ ಮಾತನಾಡಿದೆ. ಇಷ್ಟೊಂದು ಬಸ್ ಹೆಚ್ಚು ಮಾಡ್ತಾ ಇದೆ. ಇದನ್ನ ನಾವು ಪ್ರೈವೇಟ್ ಬಸ್ನಲ್ಲಿ ರಾತ್ರಿ ಹೋಗ್ರಿ, ನೀವು ಒಮ್ಮೆ 1500 ತಗೋತಾರ, 3000 ರೂಪಾಯಿ ತಗೋತಾರ ಒಂದು ಸೀಟ್. ನಾವು ಮಾಡೋದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಒಂದೇ ರೇಟು, ಹಬ್ಬ ಇದ್ರೇನು ಉಣಿವು ಇದ್ರೇನು ಎಲ್ಲ ಒಂದೇ ರೇಟನ್ನ ತಗೋತಾರೆ. ಇವರು ರೇಟ್ ಏರ್ಸುದು ಮಾಡತಕ್ಕಂಥದ್ದು ಮಾಡ್ತಾರೆ. ಅದು ಶೋಷಣೆ ಮಾಡ್ತಾರೆ, ಜನರಿಗೆ ಶೋಷಣೆ ಮಾಡ್ತಾರೆ. ಅಥವಾ ಎಲ್ಲರ ಬಸ್ ಕೆಟ್ಟು ಹೋದ್ರೆ ಇಮಿಡಿಯೇಟ್ ಆಗಿ ಹತ್ರ ಇರ್ತಕ್ಕಂಥ ಡಿಪೋಯಿಂದ ನಿಮ್ಮನ್ನು ಕುಂದಿಸ್ಕೊಂಡು ಮತ್ತೊಂದು ಕರ್ಕೊಂಡೋಗಿ ನಿಮ್ಮ ಡೆಸ್ಟಿನೇಷನ್ಗೆ ಬಿಡ್ತಾರೆ. ನೀವು ಎಲ್ಲಿಗೆ ಹೋಗ್ಬೇಕಾಗಿದೆ ಅಲ್ಲಿ ಹೋಗಿ ಮುಟ್ಟಿಸ್ತಾರೆ. ಅದು ಬೇರೆಯವರು ಯಾರು ಮಾಡೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಇಷ್ಟು ಒಳ್ಳೆಯ ರೀತಿಯಿಂದ ಸರ್ಕಾರ ನಿಮಗೆ ಸೌಕರ್ಯವನ್ನು ಕೊಟ್ಟಿದೆ. ಇದರ ಬಗ್ಗೆ ಕೂಡ ಆಲೋಚನೆ ಮಾಡಿ ದಯವಿಟ್ಟು ತಾವೆಲ್ಲರೂ ಈ ಬಸ್ಗಳು ಮತ್ತು ಈ KSRTC ಅಂದರೆ ಇದು ನಮ್ಮದು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಪಾಸ್ನವರು ಕೂಡ, ಪಾಸಿನ ಯುವಕರು ಬಹಳ ಗಲಾಟೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಪಾಸ್ ನೋಡ್ಕೊಂಡು ನಿಮ್ಗೆ ಯಾವ ರೂಟನ್ನು ನೀವು ಆನ್ಲೈನ್ ಮೇಲೆ ಅಪ್ಲೈ ಮಾಡಿ ನಿಮಗೆ ಸ್ಯಾಂಕ್ಷನ್ ಆಗಿರ್ತವೆ. ಅದನ್ನು ಬಿಟ್ಟು ಬೇರೆ ರೂಟಿಗೆ ಹೋಗ್ತೀನಿ ನಾನು ಪಾಸನ್ನು ಫ್ರೀಯಾಗಿ ಮಾಡಿ ಅಂತ ಗಲಾಟೆ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲಿ ರೂಟ್ ಇಲ್ಲ ಅಲ್ಲಿ ಏನಪ್ಪ ಅಂದರೆ ಡಿಪೋ ಮ್ಯಾನೇಜರ್ಗೆ ನಾನು ಮನವರಿಕೆ ಮಾಡ್ತೀನಿ, ಹೇಳ್ತೀನಿ. ಅದನ್ನು ತಿದ್ದುಪಡಿ ಮಾಡಿ ಕೊಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಹೇಳ್ತೀನಿ. ಆದರೆ ನೀವು ಗಲಾಟೆ ಮಾಡ್ತಕ್ಕಂಥದ್ದಲ್ಲ. ಯಾಕಂದರೆ ಫ್ರೀ ನಿಮಗೆಲ್ಲ ಪಾಸ್ ಕೊಟ್ಟು ಎಲ್ಲ ಮಾಡಿ ಮಕ್ಕಳು ಓದಲಿ, ವಿದ್ಯಾವಂತರಾಗಲಿ ಅಂತ ಮಾಡಿದರೆ ನೀವು ಆ ಸಂಸ್ಕಾರವನ್ನು ಬಿಟ್ಟು ನೀವು ವರ್ತನೆ ಸರಿಯಾಗದೇ ಇದ್ರೆ, ಯಾರೇ ಇರಲಿ, ನಂದೇ ಇರಲಿ ಯಾರೇ ಇರಲಿ, ಸರಿಯಾಗದೇ ಇದ್ರೆ ಸರ್ಕಾರದಿಂದ ಕೊಡುವಂತಹ ಎಲ್ಲ ಸೌಲಭ್ಯಗಳು ಕೂಡ ನಿಜವಾದ ರೀತಿಯಲ್ಲಿ ಜನಕ್ಕೆ ತೃಪ್ತಿಕರವಾಗಿ ಮುಟ್ಟಿಸಲಿಕ್ಕೆ ಸಾಕಾಗುವುದಿಲ್ಲ. ಹೊಸ ಬಸ್ ಡಿಪೋ.
ಹಡಲಗೇರಿ ವ್ಯಾಪ್ತಿಯಲ್ಲಿ 3 ಎಕರೆ ಜಾಗವನ್ನು ಹೊಸ ಬಸ್ ಡಿಪೋ ನಿರ್ಮಾಣಕ್ಕೆ ಪರಿಶೀಲಿಸಲಾಗಿದೆ. ಈಗಿರುವ ಡಿಪೋದ ಅರ್ಧ ಭಾಗವನ್ನು ಮಾತ್ರ ಸ್ಥಳಾಂತರಿಸಲಾಗುತ್ತದೆ. ಬಸ್ ನಿಲ್ದಾಣದ ಸ್ಥಳ ಬದಲಾಗುವುದಿಲ್ಲ. ಇಂದಿನ ಡಿಪೋ ವಿಸ್ತರಣೆ ಮಾಡಲಾಗುವುದು ಎಂದು ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದರು. ಡಿಪೋ ವರ್ಗಾವಣೆ ಮಾಡಲಿಕ್ಕೆ ಬೇರೆ ಕಡೆ ಸ್ಥಳಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಬೇರೆ ಕಡೆ ಒಂದು 3 ಎಕರೆ ಜಾಗ ನೋಡಿದ್ದೀವಿ. ಆ 3 ಎಕರೆ ಜಾಗಕ್ಕೆ ಶಿಫ್ಟ್ ಮಾಡೋಣ, ಯಾಕಂದ್ರೆ ಅದು ರೆವೆನ್ಯೂ ಲ್ಯಾಂಡು. ಅವರಿಗೆ ರಿಕ್ವೆಸ್ಟ್ ಮಾಡಂತ ಹೇಳಿದ್ದು ನಾನು DC ಸಾಹೇಬರಿಗೆ. ರಿಕ್ವೆಸ್ಟ್ ಮಾಡಿ ಅಲ್ಲಿಗೆ 3 ಎಕರೆ ಕೊಟ್ಟು ಶಿಫ್ಟ್ ಅಂತಂದ್ರೆ ಅರ್ಧ ಡಿಪೋ ಅಲ್ಲಿಗೆ ಶಿಫ್ಟ್ ಆಗ್ತದೆ. ಅರ್ಧ ಡಿಪೋ ಸರ್, ಅರ್ಧ ಡಿಪೋ ಶಿಫ್ಟ್ ಆಗ್ತದೆ. ಎಂಟೈರ್ ಡಿಪೋ ಶಿಫ್ಟ್ ಆಗೋದಿಲ್ಲ, ಅರ್ಧ ಡಿಪೋ ಶಿಫ್ಟ್ ಆಗ್ತದೆ. ಇಲ್ಲಿ ಬರ್ತಕ್ಕಂಥ ನಮ್ಮ ಲೋಕಲ್ ಬಸ್ ಮತ್ತೊಂದು ಈ ಡಿಪೋ ಆಗ್ತದೆ. ಅವ್ರ ಸ್ಟೇಷನ್ಗೆ ಹೋಗ್ತಕ್ಕಂಥ ಲಾಂಗ್ ಡಿಸ್ಟೆನ್ಸ್ ಬಸ್ಗಳು ಮೇಂಟೆನೆನ್ಸು ಅದಕ್ಕೊಂದು ಈಗ ಬೇರೆ ಆಗ್ತದೆ. ಸೊ ಈ ರೀತಿಯಾಗಿ ಅವರು ಆಲೋಚನೆ ಮಾಡಿದ್ದಾರೆ. ಅದನ್ನು ಕೂಡ ಮಂಜೂರು ಮಾಡಿಕೊಡಲಿಕ್ಕೆ ನಾನು DC ಸಾಹೇಬರಿಗೆ ಮಾತಾಡ್ತೀನಿ. ಯಾರ್ಯಾರು ರೆವೆನ್ಯೂ ಇಲಾಖೆಗಳಿಂದ ಮಾತಾಡಿದ ಹಸ್ತಾಂತರ ಮಾಡಿ ಈ ಬಜೆಟ್ನಲ್ಲಿ ಕೂಡ ಇದನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಸರ್. ಬಸ್ ನಿಲ್ದಾಣ ಬದಲಾಗಿದೆ ಸರ್, ಏನೋ ಡಿಪೋ ಮಾತ್ರ ಇದು ಮಾಡುವ ಸರ್? ಬಸ್ ನಿಲ್ದಾಣ ಇದೆ. ಬಸ್ ನಿಲ್ದಾಣ ಇಷ್ಟೊಂದು ವಿಶಾಲವಾದಂಥ ಜಾಗ ಇದೆ. ಬಸ್ ನಿಲ್ದಾಣ ಬೇರೆ ಕಡೆ ಏನು ಮಾಡೋದು? ಇದು ಬಸ್ ಡಿಪೋ ಸ್ವಲ್ಪ ಇನ್ನೂ ವಿಸ್ತಾರವಾಗಿ ಮಾಡ್ಬೋದು, ಇನ್ನೂ ದೊಡ್ಡದಾಗಿ ಮಾಡ್ಬೋದು. ವಾಣಿಜ್ಯ ಉದ್ದೇಶಕ್ಕೆ ಸರ್, ವಾಣಿಜ್ಯ ಉದ್ದೇಶಕ್ಕೆ ಪ್ರಮುಖ ನಗರಕ್ಕೆ ಇರುವಂಥ ಬಸ್ಗಳು ಮತ್ತೆ ಹೆಚ್ಚುವರಿಯಾಗಿ ಏನಾದ್ರು ಬಿಡ್ತೀರಾ? ಮಾಡಬೇಕಾದ್ರೆ ಆ ಡಿಮ್ಯಾಂಡ್ ಹೇಗಿದೆ ನೋಡಿಕೊಂಡು ಅವರು DC ರಿಪೋರ್ಟ್ ಹಾಕಿ ಮಾಡ್ತಾರೆ. ಡಿಪೋ ಇಲ್ಲಿಯವರು ಡಿಪೋ ಮ್ಯಾನೇಜರ್ಗಳು ಅದನ್ನು ರಿಪೋರ್ಟ್ ಮಾಡ್ತಾರೆ. ಬಸ್ಸಿಗೆ ಹೆಚ್ಚು ಬೇಡಿಕೆ ಇದೆ, ಯಾವ ಸೀಸನ್ನಲ್ಲಿ ಹೆಚ್ಚು ಬೇಡಿಕೆ ಇದೆ, ಏನಿದೆ, ಎಕ್ಸ್ಟ್ರಾ ಬಸ್ ಕೊಡಬೇಕು ಅನ್ನುವಂಥದ್ದಕ್ಕೆ ಕ್ರಮ ಕೈಗೊಳ್ತಾರೆ. ಬರೀ ಬಸ್ ಜಾಸ್ತಿ ಮಾಡಿ ಅದರಲ್ಲಿ ಯಾರು ಹತ್ತಿಲ್ಲ ಅಂದ್ರೆ ಏನು ಮಾಡೋದು? ಯಾರು ಹತ್ತ ಇದ್ರೆ ಏನು ಮಾಡೋದು? ಲಾಸ್ನೇ ಬರುತ್ತೆ. KSRTC ಲಾಸ್ನೇ ಬರುತ್ತೆ. ಸೊ ಡಿಮಾಂಡ್ ಅದಕ್ಕೆ ಬೆಂಗಳೂರು ಸ್ಲೀಪರ್ ಕೋಚ್ ಬಸ್ ಇಲ್ಲ, ಬೇರೆ ಖಾಸಗಿ 8 ಬಸ್ ಈಗ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಮತ್ತೆ ಕೊಡ್ತಾರೆ. ಆದ್ರೆ ಏನಾಗಿದೆ, ನಮ್ಮ ರೆಪ್ಯುಟೇಷನ್ ನಾವು ಸರಿಯಾಗಿ ಉಪಯೋಗ ಮಾಡಿಲ್ಲ. ಅದನ್ನು ಬಸ್ನಾಗ ಜನರ ಹತ್ತಲಿಲ್ಲ, ಏನ್ ಮಾಡೋದು ಹೇಳಿ? ಖಾಲಿ ಹೋಗೋದು ಬಸ್ಸು. ಸಂಚಾರ ಮಾರ್ಗಗಳು. ನೂತನ ನಗರ ಸಾರಿಗೆ ಬಸ್ಸುಗಳು ಹಿಂದಿನ ಮಾರ್ಗಗಳಾದ ಹಡಲಿಗೇರಿ, ಮಾರುತಿ ನಗರ, ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಪ್ರಮುಖ ಮಾರ್ಗಗಳಲ್ಲಿ ಸಂಚರಿಸಲಿದೆ ಎಂದು ಸಾರಿಗೆ ಘಟಕ ವ್ಯವಸ್ಥಾಪಕ ಅಶೋಕ್ ಕುಮಾರ್ ಭೋವಿ ಮಾಹಿತಿ ನೀಡಿದರು. ನೂತನ ನಗರ ಸಾರಿಗೆ ಬಸ್ಗಳ ವೈಶಿಷ್ಟ್ಯಗಳು: LED ಮಾರ್ಗ ನಾಮಫಲಕಗಳು, GPS ಆಧಾರಿತ ಮುಂದಿನ ನಿಲ್ದಾಣ ಘೋಷಣೆ ವ್ಯವಸ್ಥೆ, ಅಗಲವಾದ ಹಾಗೂ ಬೃಹತ್ ಕಿಟಕಿಗಳು, ಸ್ವಯಂಚಾಲಿತ ದ್ವಾರಗಳು, ಕಡಿಮೆ ವಾಯುಮಾಲಿನ್ಯ, ಉಳಿತಾಯ ಮಾಡುವ BS6 ಮಾದರಿ ಎಂಜಿನ್, ಉತ್ತಮ ಗುಣಮಟ್ಟದ ಆಸನಗಳು, CCTV ಕ್ಯಾಮೆರಾ ವ್ಯವಸ್ಥೆ, ಡ್ಯಾಶ್ಬೋರ್ಡ್ ಡಿಜಿಟಲ್ ಸ್ಕ್ರೀನ್. ಪ್ರತಿ ಬಸ್ಸಿನ ಖರೀದಿ ವೆಚ್ಚ ರೂ. 39.61 ಲಕ್ಷ ರೂಪಾಯಿ. ಡೋರ್ ಬಂದ್ ಮಾಡಿಲ್ಲ ಗಾಡಿ ಮುಂದೆ ಬಂದ್ ಮಾಡಿದ ಹೋಗ್ತದೆ. ನೀವು ಮೆಟ್ರೋ ಎತ್ತಿರಲಿ ಸರ್, ಮೆಟ್ರೋ ಸರ್. ಈ ಸಂದರ್ಭದಲ್ಲಿ ವಿಭಾಗೀಯ ಸಾರಿಗೆ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರಬರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ, YH ವಿಜಯಕರ, ಕಸಾಪ ಅಧ್ಯಕ್ಷ ಕಾಮರಾಜ ಬಿರಾದಾರ, ಮಹಮ್ಮದ್ ರಫೀಕ್ ಶಿರೋಳ, ಡಾ ವಿಜಯಕುಮಾರ್ ಗೂಳಿ, ರಾಜೇಂದ್ರಗೌಡ ರಾಯಗುಂಡ, ಪಿಂಕು ಸಾಲಿಮನಿ, ವೆಂಕಣಗೌಡ ಪಾಟೀಲ, ಶ್ರೀಕಾಂತ ಚಲವಾದಿ, ಸಿಕಂದರ್ ಜಾನ್ವೇಕರ, ಲಕ್ಷ್ಮಣ ಲಮಾಣಿ, ಸಂಗಣ್ಣ ಮೇಲಿನಮನಿ, ಶೋಭಾ ಶೆಳ್ಳಗಿ, ಲಲಿತಾ ಇಳಕಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.